ओम शांति। ओम शांति। ओम शांति। ओम शांति। ओम शांति। ओम शांति। मुरली डेट जुलाई 27, 2022। प्रातः मुरली बाप दादा मधुबन। मीठे बच्चे, तुम्हें अब असुरी अवगुण निकाल ईश्वरीय गुण धारण करने हैं। बाप से अपना 21 जन्मों का ಸ್ವರಾಜ್ಯ लेना है। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ಈಗ ಅಸುರಿ ಅವಗುಣವನ್ನು ತೆಗೆದು ಈಶ್ವರೀಯ ಗುಣವನ್ನು ಧಾರಣೆ ಮಾಡಬೇಕಾಗಿದೆ. ಅಸುರಿ ಅವಗುಣವನ್ನು ತೆಗೆದು ಈಶ್ವರೀಯ ಗುಣವನ್ನು ಧಾರಣೆ ಮಾಡಬೇಕಾಗಿದೆ. ತಂದೆಯಿಂದ ತಮ್ಮ 21 ಜನ್ಮಗಳ ಸ್ವರಾಜ್ಯವನ್ನು ತೆಗೆದುಕೊಳ್ಳಬೇಕು. ತಂದೆಯಿಂದ ತಮ್ಮ 21 ಜನ್ಮಗಳ ಸ್ವರಾಜ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಇನ್ನೊಂದು ಪ್ರಶ್ನೆ, बाप की कौन सी एक्ट चलती है जो तुम बच्चों की भी होनी चाहिए? ತಂದೆಯ ಯಾವ ಪಾತ್ರ ನಡೆಯುತ್ತದೆ ಆ ಪಾತ್ರ ಮಕ್ಕಳದೂ ಸಹ ಆಗಿದೆ. ತಂದೆಯ ಒಂದು ಪಾತ್ರ ನಡೆಯುತ್ತೆ, ಆ ಪಾತ್ರ ಮಕ್ಕಳದೂ ಸಹ ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅದು ಎಂಥ ಪಾತ್ರ? ತಂದೆ ಮಾಡುವುದು ನಾವು ಮಾಡಬೇಕಾಗಿರುವುದು. उत्तर, बाप की एक्ट है सभी को ज्ञान और योग सिखलाने की। यही एक्ट तुम बच्चों को भी करनी है। पतितों को पावन बनाना यह तुम्हारा धंधा ही है, रूहानी सर्विस करना। कोई बच्चे शरीर छोड़कर जाते हैं, फिर नए शरीर ले यही मेहनत करते हैं। दिन प्रतिदिन तुम्हारी सर्विस बढ़ती जाएगी. ತಂದೆಯ ಪಾತ್ರವಾಗಿದೆ ಎಲ್ಲರಿಗೂ ಜ್ಞಾನ ಹಾಗೂ ಯೋಗವನ್ನು ಕಲಿಸಿಕೊಡುವುದು. ತಂದೆಯ ಪಾತ್ರ ಏನು? ಎಲ್ಲರಿಗೂ ಜ್ಞಾನ ಹಾಗೂ ಯೋಗವನ್ನು ಕಲಿಸಿಕೊಡುವುದು. ಇದೇ ಪಾತ್ರ ನೀವು ಮಕ್ಕಳದೂ ಸಹ ಆಗಬೇಕು. ಪತಿತರನ್ನು ಪಾವನ ಮಾಡುವುದು ಇದೇ ತಂದೆ ಕರ್ತವ್ಯ, ನಿಮ್ಮದು ಸಹ ಅದೇ ಆಗಿದೆ. ನಿಮ್ಮ ವ್ಯಾಪಾರವೇ ಆತ್ಮಿಕ ಸೇವೆಯನ್ನು ಮಾಡುವುದಾಗಬೇಕು. ಕೆಲವು ಮಕ್ಕಳು ಶರೀರವನ್ನು ಬಿಟ್ಟು, ಅಂದರೆ ಹಳೆಯ ಶರೀರವನ್ನು ಬಿಟ್ಟು ಮತ್ತು ಇನ್ನೊಂದು ಹೊಸ ಶರೀರವನ್ನು ಪಡ್ಕೊಂಡು ಅದರಲ್ಲೂ ಕೂಡ ಇದೇ ಆತ್ಮಿಕ ಸೇವೆಯಲ್ಲಿ ತೊಡಗ್ತಾರೆ. ಇಂಥ ಪರಿಶ್ರಮವನ್ನು ಮಾಡ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ದಿನ ಪ್ರತಿದಿನ ಈ ಸೇವೆಯನ್ನು ಹೆಚ್ಚು ಮಾಡ್ಕೊಳ್ತಾ ವೃದ್ಧಿ ಮಾಡ್ಕೊಳ್ತಾ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಗೀತ್ ಓಂ ನಮಃ ಶಿವಾಯ ಹಾಡಾಗಿದೆ. ಓಂ ನಮಃ ಶಿವಾಯ. ओम शांति। यह गीत यह शोभता है क्योंकि यह ऊंचते ऊंच शिव बाबा की महिमा है। रुद्र बाबा नहीं, शिव बाबा। शिव व रुद्र बाबा सही है, फिर भी शिव बाबा कहना अच्छा लगता है. ಈ ಗೀತೆ ಅಂದರೆ ಈ ಹಾಡು ಇಲ್ಲಿ ಹೇಳುವುದು ಶೋಭಿಸುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಇದು ಯಾರ ಮಹಿಮೆ? ಓಂ ನಮಃ ಶಿವಾಯ ಅಂತ ಭಕ್ತಿ ಮಾರ್ಗದಲ್ಲಿ ಯಾರಿಗಾಗಿ ಮಹಿಮೆ ಮಾಡಿದ್ದಾರೆ? ಶಿವಬಾಬು ಅವರಿಗೆ ಮಹಿಮೆ ಮಾಡಿದಾರಲ್ವ. ಉನ್ನತ ಶಿವಬಾಬು ಅವ್ರ ಮಹಿಮೆ ಇದು. ರುದ್ರ ಬಾಬಾ ಅಂತಲ್ಲ, ಅದರಲ್ಲಿ ಶಿವಬಾಬು. ಹಂಗೆ ಹೇಳ್ಬೇಕಂದ್ರೆ ಶಿವ ಅಥವಾ ರುದ್ರ ಅನ್ನೋದು ಒಂದೇ ಅರ್ಥ ಕೊಡುತ್ತೆ. ಆದರೆ ರುದ್ರ ಅನ್ನೋದಕ್ಕಿಂತ ಶಿವ ಅಂತ ಹೇಳೋದು ತುಂಬ ಶೋಭಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ತಾರೆ ಬಾಬಾ. ನಮಗೂ ಅಷ್ಟೇ ಅಲ್ವ. ಶಿವಬಾಬಾ ಅಂದರೆ ನಮ್ಮ ತಂದೆನ ಕರೆದಂಗೆ ಇರುತ್ತೆ, ರುದ್ರ ಬಾಬಾ ಅಂದರೆ ಭಗವಂತನ ಕರೆದಂಗೆ ಇರುತ್ತೆ. ಸಂಬಂಧದಲ್ಲಿ ಇನ್ನೇನಾಗುತ್ತೆ? ವ್ಯತ್ಯಾಸ ಆಗುತ್ತೆ. तुम भी शरीर ले बैठे हो, बाप ब्रह्मा द्वारा समझा रहे हैं, नहीं तो शिव बाबा बोल कैसे सके? वह चैतन्य है, सत्य है, ज्ञान का सागर है, जरूर ज्ञान ही सुनाएंगे. अपना परिचय देना यह भी ज्ञान हुआ ना. फिर रचना के आदि मध्यांत का ज्ञान अर्थात समझानी देते हैं, इसको भी ज्ञान कहा जाता है. किसी को समझाना यह ज्ञान देना, सो भी ईश्वर के लिए समझाना ज्ञान है. सो तो ईश्वर ही खुद परिचय देते हैं. अंग्रेजी में भी कहते हैं ना, फादर शो सन. बाप आकर अपना और सृष्टि के आदि मध्यांत का परिचय देते हैं. ऋषि मुनि
आदि सब कहते थे, हम रचयिता और रचना को नहीं जानते। अभी बाप ने समझाया है तो समझा जाता है, यह ज्ञान कोई दे नहीं सकते, जिस ज्ञान से मनुष्य ऊंचते ऊंच पद पाते। ತಂದೆ ಹೇಳ್ತಿದ್ದಾರೆ, ಈಗ ಸ್ವಯಂ ಪರಮಾತ್ಮನೇ ಬಂದು ಸಚ್ಚಿತ್ ಆನಂದ ಸಾಗರ ಜ್ಞಾನ ಸಾಗರ ಅವರೇ ಆಗಿದ್ದಾರೆ. ಅವರೇ ಬಂದು ಜ್ಞಾನವನ್ನು ನೀಡುತ್ತಿದ್ದಾರೆ, ತಮ್ಮ ಪರಿಚಯವನ್ನು ಕೊಡುತ್ತಿದ್ದಾರೆ. ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ತಿದ್ದಾರೆ. ಇದು ಯಾರಿಗೂ ಸಹ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸ್ವಯಂ ಈಶ್ವರನೇ ಬಂದು ಈ ಜ್ಞಾನವನ್ನು ತಿಳಿಸಬೇಕಾಗತ್ತೆ. ಈಶ್ವರನೇ ಬಂದು ಸ್ವಯಂ ತನ್ನ ಪರಿಚಯವನ್ನು ಕೊಡಬೇಕು. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಸನ್ ಶೋಸ್ ಫಾದರ್ ಅಂತ, ಅಂದರೆ ತಂದೆ ಮಕ್ಕಳಿಂದ ಪ್ರತ್ಯಕ್ಷ ಆಗ್ತಾರೆ ಅಂತ. ಈಗ ನೀವು ಕೂಡ ಇಂತಹ ಸೇವೆಯನ್ನು ಮಾಡಬೇಕು. ತಂದೆ ಬಂದು ತಮ್ಮ ಹಾಗೂ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಋಷಿ ಮುನಿಗಳು ಹೇಳುತ್ತಿದ್ರು, ನಮಗೆ ರಚಯಿತ ಹಾಗೂ ರಚನೆ ಬಗ್ಗೆ ಗೊತ್ತೇ ಇಲ್ಲ ಅಂತ. ಆದರೆ ಇದರ ತಿಳುವಳಿಕೆ ತಂದೆ ಹತ್ರ ಮಾತ್ರ ಇದೆ. ತಂದೆ ವಿನಃ ಮತ್ತಾರೂ ತಿಳಿಸಲು ಸಾಧ್ಯ ಇಲ್ಲ. ಮತ್ತು ಈ ಜ್ಞಾನ ಎಷ್ಟು ಶ್ರೇಷ್ಠ ಅಂತಂದರೆ, ಮನುಷ್ಯರನ್ನು ಉನ್ನತಾತ್ಯುನ್ನತ ಪದವಿಗೆ ಅರ್ಹರಾಗಿ ಮಾಡುತ್ತದೆ, ಲಾಯಕರಾಗಿ ಮಾಡುತ್ತದಲ್ವ. ಅದಕ್ಕೋಸ್ಕರ ಇಂಥ ಶ್ರೇಷ್ಠ ವಿದ್ಯೆ ಅಥವಾ ಶ್ರೇಷ್ಠ ಜ್ಞಾನ ಮತ್ತಾರಲ್ಲೂ ಇಲ್ಲ. जरूर ऊंचते ऊंच पद ही है ದೇವಿ ದೇವತಾಂಕ. ಎಲ್ಲದಕ್ಕಿಂತ ಉನ್ನತ ಪದವಿ ಅಂತಂದರೆ ಯಾವುದು? ಲಕ್ಷ್ಮೀನಾರಾಯಣ ಅಂದರೆ ದೇವಿ ದೇವತೆಯರ ಪದವಿ. अब तुम बच्चे जानते हो, अखंड अटल पवित्र सुख शांति संपत्ति ही हमारा ईश्वरीय जन्म सिद्ध अधिकार है, जो फिर से ले रहे हैं. ಅಖಂಡ ಅಟಲ ಪವಿತ್ರ ಸುಖ ಶಾಂತಿ ಸಂಪತ್ತಿನಿಂದ, ಸಂಪತ್ತು ನಮ್ಮ ಜನ್ಮಸಿದ್ಧ ಅಧಿಕಾರ ಎಂದು ನಿಮಗೆ ತಿಳಿದಿದೆ. ಅಖಂಡ ಅಟಲ ಪವಿತ್ರತೆ, ಸುಖ ಶಾಂತಿಯ ಸಂಪತ್ತು, ಇದು ನಮ್ಮ ಈಶ್ವರೀಯ ಜನ್ಮಸಿದ್ಧ ಅಧಿಕಾರ. ಅದಕ್ಕೋಸ್ಕರ ಇದು ಪುನಃ ನಾವು ಇಲ್ಲಿ ಇವಾಗ ತೆಗೆದುಕೊಳ್ತಿದ್ದೀವಿ. ईश्वरीय जन्म सिद्ध अधिकार सुखधाम और असली जन्म सिद्ध अधिकार दुखधाम. रावण द्वारा हम पतित बनते हैं, रावण से वर्षा मिलता है ही पतित बनने का, फिर पतित से पावन एक परमात्मा राम ही बनाते हैं. यह किसी को पता नहीं है कि रावण आधा कल्प का दुश्मन भारत का है. कहते हैं राम राज्य चाहिए, अर्थात यह रावण राज्य है, परंतु अपने को पतित अथवा रावण समझते नहीं हैं. अब यह असुरी संप्रदाय बदल दैवी संप्रदाय बन रही है. तुम यहाँ आते ही हो, असुरीय अवगुणों को निकाल ईश्वरीय गुण धारण करने, ईश्वरीय गुण धारण कराने वाला बाकी है. ಈಗ ಎಲ್ಲರೂ ಕೂಡ ಪತಿತರಾಗ್ಬಿಟ್ಟಿದ್ದಾರೆ. ರಾವಣನ ಆಸ್ತಿ ಪತಿತರಾಗುವುದಾಗಿದೆ. ಪತಿತ ಪಾವನ ತಂದೆ ಪರಮಾತ್ಮ ರಾಮನೊಬ್ಬನೇ. ಅದಕ್ಕೋಸ್ಕರ ರಾವಣ ಅರ್ಧ ಕಲ್ಪದ ಶತ್ರುವು ಭಾರತ ದೇಶಕ್ಕೆನ್ನುವಂಥ ಮಾತು ಪ್ರಪಂಚದಲ್ಲಿ ಯಾರೊಬ್ಬರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಎಲ್ಲರೂ ಕೂಡ ಏನಾಗ್ಬಿಟ್ಟಿದ್ದಾರೆ? ರಾವಣ ಸಂಪ್ರದಾಯಗಳಾಗ್ಬಿಟ್ಟಿದ್ದಾರೆ. ಆದರೆ ಈಗ ನಾವು ಅಸುರಿ ಸಂಪ್ರದಾಯಗಳಿಂದ ದೈವಿ ಸಂಪ್ರದಾಯಸ್ಥರಾಗ್ತಾ ಇದ್ದೀವಿ. ನೀವು ಇಲ್ಲಿಗೆ ಬಂದಿರೋದೇ ಯಾಕೆ? ಅಸುರೀಯ ಅವಗುಣಗಳನ್ನು ತೆಗೆದು ಈಶ್ವರೀಯ ಗುಣವನ್ನು ಧಾರಣೆ ಮಾಡುವುದಕ್ಕೆ. ಈಶ್ವರೀಯ ಗುಣ ಧಾರಣೆ ಮಾಡಿಸುವಂಥವ್ರು ಯಾರು? ತಂದೆಯಾಗಿದ್ದಾರೆ. तुम जानते हो, अब हम आए हैं बेहद के बाप से अपना फिर से जन्म सिद्ध अधिकार 21 जन्म का अधिकार लेने. यहाँ बैठे ही सूर्यवंशी चंद्रवंशी राज्य प्राप्त कर लेते हो. जो स्वराज्य तुम कल्प कल्प प्राप्त करते आए हो, गवाते हो, फिर पाते हो. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಬೇಹದ್ದಿನ ತಂದೆಯಿಂದ ನಾವು ಪುನಃ ನಮ್ಮ ಜನ್ಮಸಿದ್ಧ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡು 21 ಜನ್ಮಗಳ ಕಾಲ ಸ್ವರಾಜ್ಯವನ್ನು ಮಾಡ್ತೀವಿ ಅಂತ. ಈಗ ಸೂರ್ಯವಂಶಿ ಚಂದ್ರವಂಶಿಯ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ತಿದ್ದೀರಿ. ನಿಮ್ಮ ರಾಜ್ಯ ಇದ್ದಾಗ ಎಷ್ಟೊಂದು ಸಂಪದ್ಭರಿತವಾಗಿದ್ದರೆ ಆಮೇಲೆ ನಿಮ್ಮ ರಾಜ್ಯವನ್ನು ನೀವೇ
ಕಲ್ಕೊಂಡ್ಬಿಟ್ರಿ. ಇದು ಕಲ್ಪವೂ ಕೂಡ ಇದೇ ರೀತಿ ಪಡೆದುಕೊಳ್ಳುವುದು ಕಳೆದುಕೊಳ್ಳುವುದು ಕೂಡ ಆಗುತ್ತದೆ. यह तो बदगति में रहना है ना. अब हम बाप से वर्षा लेते हैं, वर्षा लेने वाले बच्चों को बाप को याद करना पड़े. यह तो बदगति में आना चाहिए. माता पिता, यह तो माता पिता सम्मुख है, वर्षा देने आए हैं. या ब्रह्मा मुख से सुनाते हैं. जो गोद लेते हैं वह जरूर ब्राह्मण कहलाएंगे. यह ज्ञान यज्ञ है. फिर यज्ञ कहो व पाठशाला कहो, यह एक ही बात है. ಈಗ ಈ ಸಮಯದಲ್ಲಿ ನಾವು ಸ್ವಯಂ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ತಿದ್ದೀವಿ, ತಾಯಿ ತಂದೆಯ ಸಮ್ಮುಖದಲ್ಲಿ ಕೊಡ್ತಿದ್ದೀವಿ. ಬ್ರಹ್ಮ ಮುಖ ಕಮಲದಿಂದ ಜ್ಞಾನವನ್ನು ತಿಳಿಸಿದ್ದಾರೆ ಬಾಬು. ನಾವು ಬ್ರಾಹ್ಮಣರಾಗ್ಬಿಟ್ಟಿದ್ದೀವಿ. ಬ್ರಹ್ಮಬಾಬುವರ ಮಡಿಲನ್ನು ನಾವು ತೆಗೆದುಕೊಂಡಿದ್ದೇವೆ. ಜ್ಞಾನ ಯಜ್ಞ ಅಂತ ಆದರೂ ಕೂಡ ಇದನ್ನು ಹೇಳಿ, ಯಜ್ಞ ಅಂತ ಆದರೂ ಹೇಳಿ, ಪಾಠಶಾಲೆ ಅಂತ ಆದರೂ ಹೇಳಿ, ಎಲ್ಲ ಒಂದೇ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ಜಬ್ ರುದ್ರ ಜ್ಞಾನ ಯಜ್ಞ ರಚತೆ ಹೈ ತೋ ಪಾಠಶಾಲಾ ಭೀ ಬನಾ ದೇತೆ ಹೈ. ಯಾವಾಗ ರುದ್ರ ಜ್ಞಾನ ಯಜ್ಞ ರಚನೆ ಮಾಡ್ತಾರೋ ಅವಾಗ ಪಾಠಶಾಲೆಯನ್ನು ಕೂಡ ಮಾಡಲಾಗುತ್ತೆ. ಯಜ್ಞ ಮೊದಲಾದಾಗಲೇ ವಿದ್ಯೆ ಕೂಡ ತಿಳಿಸಲು ಮೊದಲು ಮಾಡ್ತಾರೆ. एक तरफ वेद शास्त्र आदि, एक तरफ गीत, एक तरफ रामायण आदि रखते हैं. जिनको रामायण सुनना है वह उनके तरफ जाकर सुने, जिनको गीता सुनना हो वह उनके पास जाकर सुने. यह रुद्र ज्ञान यज्ञ है जिसमें कुछ स्वाहा होना है. सृष्टि का अंत है तो सभी यज्ञों का भी अंत है. ज्ञान यज्ञ तो एक ही है. ಒಂದು ಕಡೆ ಹೊರಗಡೆ ಮಾಡುವಂಥ ಯಜ್ಞದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪಾಠಶಾಲೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದು ಕಡೆ ಶಾಸ್ತ್ರ ವೇದಗಳನ್ನು ಇಡ್ತಾರೆ, ಇನ್ನೊಂದು ಕಡೆ ಗೀತೆಯನ್ನು ಇಡ್ತಾರೆ, ಇನ್ನೊಂದು ಕಡೆ ರಾಮಾಯಣ ಇಡ್ತಾರೆ. ಯಾರಿಗೆ ರಾಮಾಯಣ ಬೇಕೋ ಅವ್ರು ಆ ಕಡೆ ಹೋಗ್ತೀವಿ, ಯಾರಿಗೆ ಗೀತೆ ಬೇಕೋ ಅವ್ರು ಈ ಕಡೆ ಬಂದು. ಇವಾಗ ಸ್ಕೂಲ್ಸಲ್ಲೂ ಕೂಡ ಸಬ್ಜೆಕ್ಟಿವಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ತಾನೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಆ ರೀತಿ ಬಾಬಾ ಹೇಳ್ತಿದ್ದಾರೆ, ಅವ್ರಿಗೆ ಇಷ್ಟ ಬಂದಂಗೆ ಅವರಿಗೆ ಬೇಕಾಗಿರುವಂಥ ಶಾಸ್ತ್ರವನ್ನು ಓದ್ತಾರೆ. ಆದರೆ ಇಲ್ಲಿ ಎಷ್ಟು ಶಾಸ್ತ್ರಗಳಿದೆ? ಒಂದೇ ಒಂದು, ರುದ್ರ ಜ್ಞಾನ ಯಜ್ಞ. ಬಾಬಾ ಹೇಳ್ತಿದ್ದಾರೆ, ಯಜ್ಞದಲ್ಲಿ ಎಲ್ಲವೂ ಕೂಡ ಸ್ವಹ ಆಗಬೇಕು. ಸೃಷ್ಟಿಯ ಅಂತ್ಯ ಆಯಿತು ಅಂತಂದರೆ ಎಲ್ಲ ಯಜ್ಞಗಳ ಅಂತ್ಯವೂ ಸಹ ಆಗುತ್ತದೆ. ಜ್ಞಾನ ಯಜ್ಞ ಅಂತೂ ಒಂದೇ ಅಂತ ಹೇಳ್ತಿದ್ದಾರೆ ಬಾಬಾ. ಜ್ಞಾನ ಯಜ್ಞ ಒಂದೇ ಒಂದಿರುತ್ತೆ. ಬಾಕಿ जो अनेक प्रकार के यज्ञ हैं वह मेटीरियल यज्ञ है जिसमें जौ तेल आदि सामग्री पड़ती है. यह है बेहद का यज्ञ, इसमें सब स्वाहा हो जाए, फिर से नई पैदाइश होती है. वहाँ दुख देने वाली चीज कोई होती नहीं. यहाँ तो कितना दुख है, बीमारियाँ आदि सृष्टि कितना होती है, तो यहाँ कितना पा रहे हैं ना. ಬಾಬಾ ಹೇಳ್ತಿದ್ದಾರೆ, ಈಗ ಈ ಯಜ್ಞ ಏನು ಸ್ಥೂಲವಾಗಿ ಮಾಡ್ತಾರೆ ಇದೆಲ್ಲ ಕೂಡ ಮೆಟೀರಿಯಲಿಸ್ಟಿಕ್, ಅಂದರೆ ವಸ್ತುಗಳಿಂದ ಮಾಡುವಂಥ ಯಜ್ಞ ಅಂತ ಬಾಬಾ ಹೇಳ್ತಾರೆ. ಯಜ್ಞದಲ್ಲಿ ಎಲ್ಲ ಹಾಕ್ತಾರಲ್ಲ, ತುಪ್ಪ ಎಲ್ಲವೂ ಕೂಡ ಹಾಕ್ತಾರೆ, ಇತ್ಯಾದಿ ಎಷ್ಟೊಂದು ಸಾಮಗ್ರಿಗಳು. ಆದರೆ ಬಾಬಾ ಹೇಳ್ತಾರೆ, ಬೇಹದ್ದಿನ ಯಜ್ಞದಲ್ಲಿ ಏನು ಅಂತಂದರೆ ಒಂದೆರಡು ಹಾಕಿದ್ರಲ್ಲ, ಎಲ್ಲವೂ ಸ್ವಹ ಆಗಬೇಕು. ಅಂದರೆ ಈ ಸೃಷ್ಟಿಯೇ ಇದರಲ್ಲಿ ಸ್ವಹ ಆಗಬೇಕು. ಪುನಃ ಹೊಸದಾಗಿ ರಚನೆ ಜನ್ಮ ಅನ್ನೋದು ಆಗುತ್ತೆ. ಸತ್ಯಯುಗದಲ್ಲಿ ದುಃಖ ಕೊಡುವ ಯಾವುದೇ ವಸ್ತು ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಂತೂ ಎಷ್ಟೊಂದು ದುಃಖ ಇದೆ, ರೋಗಗಳು ಎಷ್ಟೊಂದು ಇದೆಯಲ್ವಾ, ವ್ಯಾಧಿ ಎಲ್ಲ ಎಷ್ಟೊಂದಿದೆ. भिन्न भिन्न प्रकार के दुख रोग निकलते हैं. ड्रामा में यह सब नोंद है. ದಿನ ದಿನ ಭಿನ್ನ ಭಿನ್ನ ರೋಗಗಳು ಹೊರಬರ್ತಿವೆ. ಹೊಸ ಹೊಸ ರೋಗಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಎಷ್ಟೊಂದು ದುಃಖ ಹೆಚ್ಚಾಗ್ತಿದೆ. ಬಾಬಾ ಹೇಳ್ತಾರೆ, ಇದೆಲ್ಲ ಡ್ರಾಮಾದಲ್ಲಿ ನೋಂದಾವಣೆ ಆಗಿದೆ. ಇದರಲ್ಲಿ ಯಾವುದೂ ಕೂಡ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಜೈಸೆ ಮನುಷ್ಯ ವೈಸೆ ಕಿಸಮ್ ಕೆ ದುಃಖ ನಿಕಲ್ತೆ ಹೈ. ಹಿಂಗೆ ಮನುಷ್ಯರು ವಿಭಿನ್ನ ಪ್ರಕಾರದಲ್ಲಿದ್ದಾರೋ ಅದೇ ರೀತಿ ವಿಭಿನ್ನ ಪ್ರಕಾರವಾಗಿರುವಂಥ ರೋಗಗಳು, ದುಃಖದ ಸರ್ಕಮ್ಸ್ಟೆನ್ಸಸ್ಸು, ದುಃಖದ ಪರಿಸ್ಥಿತಿಗಳು ಎದುರಾಗುತ್ತೆ. ಇಸ್ಕೋ ಕಹಾ ಜಾತಾ ಹೈ ದುಃಖಧಾಮ ಶೋಕ ವಾಟಿಕ. ಅದಕ್ಕೆ ಇದನ್ನು ದುಃಖಧಾಮ ಅಥವಾ
ಶೋಕವಾಟಿಕೆ ಎಂದು ಹೇಳಲಾಗುತ್ತದೆ. ಮನುಷ್ಯ दुखी है क्योंकि रावण राज्य है। राम राज्य में रावण होता ही नहीं। आधा कल्प है सुखधाम, आधा कल्प है दुखधाम। राम निराकार परमपिता परमात्मा को कहते हैं। एक है रुद्रमाला निराकारी आत्माओं की, फिर विष्णु की माला बनती है साकारी, तो राजाई की भी है, फिर वहाँ नंबरवार राज्य करते हैं। यह तुम बच्चों को अच्छी रीति समझना है और समझाना है। जितना जितना समय बीतता जाता है उतना उतना ज्ञान शॉर्ट होता जाएगा। इतना शॉर्ट में समझाने के लिए बाबा युक्तियाँ रच रहे हैं। विनाश के समय मनुष्यों को वैराग्य आएगा, फिर समझेंगे कि बरोबर या वही महाभारी महाभारत की लड़ाई है। जरूर निराकार भगवान भी होगा, कृष्ण तो हो नहीं सकता। निराकार को ही सर्व का पतित पावन, सर्व का सद्गति दाता कहा जाता है। यह टाइटल कोई को दे नहीं सकते। ಅರ್ಧಕಲ್ಪ ಸುಖಧಾಮ ಅರ್ಧಕಲ್ಪ ದುಃಖಧಾಮವಿರುತ್ತೆ. ರಾಮ ನಿರಾಕಾರ ಪರಮಪಿತ ಪರಮಾತ್ಮನಿಗೆ ಹೇಳಲಾಗುತ್ತೆ. ಒಂದು ರುದ್ರಮಾಲೆ ನಿರಾಕಾರಿ ಆತ್ಮರದು, ಇನ್ನೊಂದು ವಿಷ್ಣುವಿನ ಮಾಲೆ ಸಾಕಾರಿ ದೇವತೆಯರದು. ಇಲ್ಲಿ ಬಾಬಾ ಹೇಳ್ತಾರೆ ರಾಜ್ಯವೂ ಇರುತ್ತೆ, ಅಲ್ಲಿ ನಂಬರ್ವಾರ್ ರಾಜ್ಯ ಮಾಡ್ತಾರೆ. ಮಕ್ಕಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಹಾಗೂ ಅರ್ಥ ಮಾಡಿಸ್ತಿದ್ದೀರಿ. ಹೆಂಗೆ ಸಮಯ ಕಲಿತಾ ಹೋಗುತ್ತೋ ಹಂಗಂಗೆ ಜ್ಞಾನ ಏನಾಗ್ತಾ ಹೋಗುತ್ತೆ, ಶಾರ್ಟ್ ಆಗ್ತಾ ಹೋಗುತ್ತೆ. ನಾವು ಅದನ್ನು ಕೂಡ ನೋಡಿದ್ದೀವಿ. ಆದಿಯಲ್ಲಿ ನಾವು ಜ್ಞಾನ ಅಂದರೆ ದಾದಿಶಯದಲ್ಲಿ ಬಂದಾಗ ಎಷ್ಟೊತ್ತು ಬಾಬಾ ತಿಳಿಸ್ತಾರೆ, ರಾತ್ರಿ ಎಲ್ಲ ತಿಳಿಸ್ತಿದ್ರು. ಆಮೇಲೆ ಸಮಯಕ್ಕೆ ಕಡಿಮೆ ಆಗ್ತಾ ಹೋಯಿತು. ಜ್ಞಾನವೂ ಕೂಡ ಈಗಲೂ ಕೂಡ ಅಷ್ಟೇ ವಿಸ್ತಾರದಿಂದ ಸಾರ ಸ್ಟ್ರಾಂಗ್ ಆಗ್ತಾ ಹೋಗ್ತಿದೆ. ಮುರಳಿಗಳು ಕೂಡ ಇಷ್ಟು ಶಾರ್ಟ್ ಆಗ್ತಿದೆ. ನೀವು ಇದನ್ನು ನೋಡ್ತಿದ್ದೀರಿ. ಬಾಬಾ ಹೇಳ್ತಾರೆ ಈ ಜ್ಞಾನ ಸಾರಯುಕ್ತವಾಗಿ ತಿಳಿಸಲು ಬಾಬಾರವರು ಯುಕ್ತಿಗಳನ್ನು ಕೂಡ ರಚಿಸ್ತಾರೆ. ವಿನಾಶದ ಸಮಯದಲ್ಲಿ ಮನುಷ್ಯರಿಗೆ ವೈರಾಗ್ಯ ಬರುತ್ತೆ. ಆವಾಗ ಅವರೇ ಅರ್ಥ ಮಾಡ್ಕೊಳ್ತಾರೆ, ಹೌದು ಇದೇ ಆ ಮಹಾಭಾರತದ ಯುದ್ಧವಾಗಿದೆ. ಇಲ್ಲಿ ನಿರಾಕಾರ ಭಗವಂತನೇ ಇದ್ದಾರೆ, ಕೃಷ್ಣ ಅಲ್ಲ. ನಿರಾಕಾರನೇ ಸರ್ವರನ್ನು ಪತಿತರಿಂದ ಪಾವನ ಮಾಡುವಂಥವ್ರು, ಸರ್ವರ ಸದ್ಗತಿದಾತ. ಈ ಟೈಟಲ್ ಅವರಿಗೆ ಕೊಡಬಹುದು ಅಂತ ಹೇಳಿ ಏನು ಮಾಡ್ತಾರೆ, ಸ್ವಯಂ ಪರಮಾತ್ಮನೇ ಅಂತ ಎಲ್ಲರಿಗೂ ಕೂಡ ನಿರಾಕಾರ ಪರಮಾತ್ಮನೇ, ಶಿವ ತಂದೆಯೇ परमात्मा ಅಂತ ಎಲ್ಲರೂ ಒಪ್ಕೊಳ್ತಾರೆ. बाबा ने यह भी समझाया है, पवित्र देवताएं कभी अपवित्र में पैर नहीं रख सकते। तुम लक्ष्मी से धन मांगते हो, फिर लक्ष्मी कहाँ से लाएगी? यह भी मम्मा और बाप से धन लेती है। यह सरस्वती सात ब्रह्मा है, वह भी दोनों ज़रूर चाहिए। निशानी भी है, कहाँ से धन मिलता ज़रूर है, इसलिए महालक्ष्मी की पूजा होती है। उनकी चार भुजाएं दिखाते हैं, टांगे तो इतनी देते नहीं। रावण को 10 मुख देते हैं, टांगे तो नहीं देते हैं। तो यह भी मनुष्य नहीं जानते हैं। ನೋಡಿ ತಂದೆ ಹೇಳ್ತಿದ್ದಾರೆ, ಪವಿತ್ರ ದೇವತೆಯರು ಎಂದಿಗೂ ಕೂಡ ಅಪವಿತ್ರ ಪ್ರಪಂಚದಲ್ಲಿ ಕಾಲನ್ನು ಇಡಲು ಸಾಧ್ಯವೇ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಲಕ್ಷ್ಮಿನ ಮನೆಗೆ ಆಹ್ವಾನ ಮಾಡ್ತಾವ. ಲಕ್ಷ್ಮೀ ದಿನ ಆಗಿರ್ಬೋದು, ದೀಪಾವಳಿ ದಿನ ಆಗಿರ್ಬೋದು ಅಲ್ವಾ, ಇತ್ಯಾದಿ ದಿನಗಳು. ಆದರೆ ಬಾಬಾ ಹೇಳ್ತಾರೆ ದೇವತೆಯರ ಪಾದ ಎಂದಿಗೂ ಈ ಪ್ರಪಂಚದಲ್ಲಿ ಇಡಲು ಸಾಧ್ಯವೇ ಇಲ್ಲ. ಸರಿ, ಆ ಲಕ್ಷ್ಮಿನೂ ಕೂಡ ಯಾರು? ಮಮ್ಮನೇ ಅಲ್ವಾ. ಲಕ್ಷ್ಮಿ ಎಲ್ಲರಿಗೂ ದನವನ್ನು ಕೊಡಬೇಕಂದ್ರೆ ಅವ್ರಿಗೆ ದನ ಕೊಟ್ಟಿರುವಂಥವ್ರು ಯಾರು? ಶಿವಬಾಬಾನೇ ತಾನೆ. ಇಲ್ಲಿ ಸರಸ್ವತಿ ಇದ್ದಾರೆ ಅಂದರೆ ಬ್ರಹ್ಮ ಕೂಡ ಇದ್ದೇ ಇದ್ದಾರೆ, ಇವರಿಬ್ಬರೂ ಕೂಡ ಜೊತೆಯಲ್ಲೇ ಇದ್ದಾರೆ. ಮಹಾಲಕ್ಷ್ಮಿಗೆ ಎಷ್ಟೊಂದು ಪೂಜೆಯನ್ನು ಮಾಡುತ್ತಾರೆ. ಅವರಿಗೆ ಎಷ್ಟು ಕೈಗಳು ತೋರಿಸ್ತಾರೆ? 4 ಕೈಗಳು ತೋರಿಸ್ತಾರೆ. ಮತ್ತು ಕಾಲುಗಳು 2 ತೋರಿಸ್ತಾರೆ. ಇದೆಂಗೆ ಅಂತ ಕೇಳ್ತಿದ್ದಾರೆ ಬಾಬಾ. 4 ಕೈ ಇತ್ತಂದ್ರೆ 4 ಕಾಲು ಇರಬೇಕಲ್ವಾ? ರಾಮನಿಗೆ 10 ತಲೆ ತೋರಿಸ್ತಾರೆ, 10 ಕಾಲು ಇರಬೇಕಲ್ವಾ? ಹಿಂಗೆ ತೋರಿಸೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮನುಷ್ಯರಿಗೆ ತಿಳಿದಿಲ್ಲ, ಇದು ಕೇವಲ ಅರ್ಥ ಮಾಡಿಸೋದಕ್ಕೆ ಮಾತ್ರ ಈ ಚಿಹ್ನೆಗಳಿಟ್ಟಿದ್ದಾರೆ ಅಂತ. तो सिद्ध होता है ऐसा मनुष्य होता ही नहीं, यह समझाने के लिए. ಈ ರೀತಿ 4 ಕೈ 10 ತಲೆ ಇರುವಂಥ ಮನುಷ್ಯರಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದರಿಂದ ಸಿದ್ಧ ಆಗುತ್ತಲ್ವ. जब कोई का पति मरता है तो उनकी आत्मा को इनवाइट किया जाता है, परंतु आए कैसे? ब्राह्मण के तन में आते हैं, बुलाया जाता है.
यह रस्म रिवाज ड्रामा में नोंद हुई है। फिर जो होता है वह आत्माएं आती है, आत्मा को बुलाकर उनको खिलाते हैं। यह बाप तो खुद आकर तुम बच्चों को खिलाते हैं। तो अब तुम बच्चों का ದಂಧಾ ही है ಸರ್ವಿಸ್. ಬಾಬಾ ಹೇಳ್ತಿದ್ದಾರೆ, ಈಗ ಯಾರೇ ಒಬ್ಬರು ಪತಿ ಶರೀರ ಬಿಟ್ಟರು ಅಂತಂದು ಅವ್ರು ಏನು ಮಾಡ್ತಾರೆ, ಬ್ರಾಹ್ಮಣರಲ್ಲಿ ಅವ್ರನ್ನ ಆಹ್ವಾನ ಮಾಡ್ತಾರೆ, ಕರೆಸ್ತಾರೆ, ಅವ್ರಿಗೆ ಇಷ್ಟ ಆಗಿರೋದೆಲ್ಲ ತಿನ್ನಿಸ್ತಾರೆ. ಬಾಬಾ ಹೇಳ್ತಾರೆ, ಈ ರೀತಿ ಒಂದು ಪದ್ಧತಿಯೂ ಕೂಡ ಡ್ರಾಮಾದಲ್ಲಿ ನೋಂದಾವಣೆ ಆಗಿದೆ. ಇಲ್ಲಿ ಸ್ವಯಂ ನಾನೇ ಬಂದು ನಿಮಗೆ ತಿನ್ನಿಸ್ತೇನೆ. ಈಗ ನಿಮ್ಮ ಕರ್ತವ್ಯವೇ ಏನಾಗಿದೆ, ಸೇವೆ ಮಾಡುವುದು ಅಂತ ಹೇಳ್ತಿದ್ದಾರೆ ಬಾಬಾ. ಶರೀರ छोड़कर फिर कहाँ जन्म ले फिर मेहनत करते हैं. ಮತ್ತೊಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಂಡು ಅಲ್ಲೂ ಕೂಡ ಪರಿಶ್ರಮ ಪಡಲೇಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. तुम्हारा है ही पतितों को पावन बनाने का धंधा, तुम आगे चल देखेंगे कैसे सर्विस बढ़ती है. कल्प पहले भी ऐसा हुआ था, वही रील है. तुम बच्चे जानते हो जो कुछ होता है कल्प मुहाफिक. ಈಗ ನೀವು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರಿ ಸೇವೆ ಕೂಡ ಹೆಂಗೆಲ್ಲ ಹೆಚ್ಚಾಗುತ್ತೆ ಅಂತ. ಕಲ್ಪದ ಮೊದಲು ಹೆಂಗಾಗಿತ್ತು ಅದೇ ರೀಲ್ ಇವಾಗ ರಿಪೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಮಕ್ಕಳಿಗೆ ತಿಳ್ಕೊಂಡ್ಬಿಟ್ಟಿದ್ದೀರಿ ಕಲ್ಪದ ಹಿಂದೆ ಆಗಿದ್ದೆ ಇವಾಗ ಆಗ್ತಿದೆ ಅಂತ. बाप भी ज्ञान और योग सिखलाने की वही एक्ट करते जो कल्प पहले की. ಜ್ಞಾನ ಹಾಗೂ ಯೋಗವನ್ನು ಕಲಿಸ್ಕೊಡುವ ಪಾತ್ರ ಯಾವುದು ಹಿಂದಿನ ಕಲ್ಪದಲ್ಲಿ ತಂದೆ ಮಾಡಿದ್ರು, ಅದೇ ರೀತಿ ಇವಾಗಲೂ ಕೂಡ ತಂದೆ ಬಂದು ಪಾತ್ರವನ್ನು ಮಾಡ್ತಾರೆ. ಇಸ್ಮೆ ಜರಾ ಭೀ ಫರಕ್ नहीं पड़ता. ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಯಾ ಡ್ರಾಮಾ है ಇದನ್ನು ಡ್ರಾಮಾ ಅಂತ ಹೇಳಲಾಗುತ್ತಲ್ಲ. हम आत्माएं घर से आती है, मनुष्य तन धारण कर पाठ बजाते हैं. 84 जन्मों को और ड्रामा के चक्र को पूरा समझाना है. और कोई जानते नहीं, हम खुद ही नहीं जानते थे. तुमने ही कल्प पहले जाना था, फिर से जान रही हो. ಈಗ ನಾವು ಆತ್ಮರ ಮನೆಯಿಂದ ಬಂದ್ವಿ, ಮನುಷ್ಯ ತನವನ್ನು ಪಡೆದುಕೊಂಡು ಪಾತ್ರ ಮಾಡಿದ್ವಿ. 84 ಜನ್ಮಗಳ ಈ ಚಕ್ರ ಈಗ ಅರ್ಥ ಮಾಡ್ಕೊಂಡಿವಿ, ಪೂರ್ತಿ ಕೂಡ ಆಯಿತು ಅಂತ ಬಾಬಾ ಹೇಳ್ತಿದ್ದಾರೆ. ಇನ್ನು ಯಾರಿಗೂ ಕೂಡ ಈ ಚಕ್ರದ ಬಗ್ಗೆ ಗೊತ್ತಿಲ್ಲ. ಕಲ್ಪದ ಮೊದಲಿನ ತರಹ ಮತ್ತೆ ಹೋಗಲೇಬೇಕು, ಮತ್ತೆ ಬರಲೇಬೇಕು ಅಂತ ಹೇಳ್ತಿದ್ದಾರೆ. रचयिता और रचना के आदि मध्य अंत का राज अब समझा है. ಏನು ತಿಳ್ಕೊಂಡಿದ್ದೀರಿ, ರಚಯಿತ ಹಾಗೂ ರಚನೆಯ ರಹಸ್ಯ, ಆದಿ ಮಧ್ಯ ಅಂತ್ಯ ರಹಸ್ಯವನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ. तो यह बुद्धि में रहना चाहिए. ऊंच बाप है वही वर्षा देते हैं. फिर है ब्रह्मा विष्णु शंकर. ब्रह्मा द्वारा स्थापना होती है, फिर वही पालना करते हैं. विष्णुपुरी के मालिक बन. विष्णुपुरी कहो व लक्ष्मी नारायण की पुरी कहो, बात तो एक ही है. तुम जानते हो हम सूर्यवंशी चंद्रवंशी वर्षा बाप से ले रहे हैं 21 जन्मों के लिए. बाप कहते बच्चे तुम हमारे थे, हमने तुमको भेजा पाठ बजाने. यह भी ड्रामा में नोंद है, कोई कहा नहीं जाता. यह भी तुम जानते हो. तो अच्छी रीति पुरुषार्थ करेंगे वह फिर नंबरवार सुखधाम में आएंगे. ವಿಷ್ಣುಪುರಿ ಅಂತಾದರೂ ಕೂಡ ಹೇಳಿ ಅಥವಾ ಲಕ್ಷ್ಮೀನಾರಾಯಣರ ಪುರಿ ಅಂತಾದರೂ ಕೂಡ ಹೇಳಿ ನೀವು ಅದರ ಮಾಲೀಕರಾಗ್ತೀರಿ. ಸೂರ್ಯವಂಶಿ ಚಂದ್ರವಂಶಿಯರ ಆಸ್ತಿಯನ್ನು ತಂದೆಯಿಂದ ಪಡೆದುಕೊಳ್ತಿದ್ದೀರಿ. ಎಷ್ಟು ಜನ್ಮಕ್ಕೆ? 21 ಜನ್ಮಗಳಿಗೆ. ಇವಾಗ ಎಷ್ಟು ಪಡ್ಕೊಳ್ತೀವಿ ಅದರ ಅನುಸಾರವಾಗಿ ಕೆಳಗಡೆ ಬರ್ತೀರಾ ಪಾತ್ರ ಮಾಡುವುದಕ್ಕೆ ಅಂತ ಬಾಬಾ ಹೇಳ್ತಾರೆ. ಇದು ಡ್ರಾಮಾದಲ್ಲಿ ನೋಂದಾವಣೆ ಆಗಿದೆ. कोई कहा नहीं जाता. यह भी तुम समझते हो. जो अच्छी रीति पुरुषार्थ करेंगे वह नंबरवार सुखधाम में आएंगे. ನೀವು ಸ್ವರ್ಗಕ್ಕೆ ಹೋಗು, ನೀನು ಹೋಗು ಅಂತ ಯಾರಿಗೆ ಅಲ್ಲಿ ಹೇಳೋದಿಲ್ಲ. ಯಾರು ಒಳ್ಳೆ ಪುರುಷಾರ್ಥ ಮಾಡಿ ಹೇಳ್ತಾರೋ ನಂಬರ್ವಾರ್ ಸುಖಧಾಮಕ್ಕೆ ಬಂದೇ ಬರ್ತಾರೆ. ನಿಮಗೆ ನೆನಪಾಗುತ್ತಲ್ಲ ಸುಖಧಾಮ. जानते हो यह दुखधाम है और कोई को पता नहीं है. तुम बच्चों की बुद्धि में आता है कि यह सुखधाम है. तुम सुखधाम स्थापन करने वाले बाप से वर्षा पा रहे हो. हम जीते जी उनके बच्चे बन गए. राजा की गोद लेते हैं तो समझते हैं हम उनके हैं. पहले भी लौकिक फिर दूसरा भी लौकिक के संबंध होता है. यहाँ अलौकिक फिर पारलौकिक. तुम जानते हो अभी हम राम के बन गए हैं. ಇವಾಗ
ಅನಾಥ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರು ದತ್ತಕ್ಕೆ ತೆಗೆದುಕೊಂಡಿದ್ದಾರೆ ಅಲ್ಲೂ ಲೌಕಿಕ, ದತ್ತಕ್ಕೆ ತೆಗೆದುಕೊಂಡ ಮೇಲೂ ಕೂಡ ಲೌಕಿಕ ಆಗ್ತಾರೆ. ಆದರೆ ಇಲ್ಲಿ ಹಂಗಲ್ಲ ಅಂತ ಬಾಬಾ ಹೇಳ್ತಾರೆ. ಫಸ್ಟ್ ನಾವು ಅಲೌಕಿಕ ಆಗ್ತೀವಿ, ಆಮೇಲೆ ಪಾರಲೌಕಿಕ ಆಗಿಬಿಡ್ತೀವಿ. ಈಗ ನಾವು ಸ್ವಯಂ ತಂದೆಯ ಮಡಿಲು, ರಾಜನ ಮಡಿಲನ್ನೇ ತಗೊಂಡ್ಕೊಂಡು ಬಿಟ್ಟಿದ್ದೀವಿ ಅಂತ ಬಾಬಾ ಹೇಳ್ತಿದ್ದಾರೆ. ರಾವಣ ಕುಲದವರು ಈ ಪ್ರಪಂಚದಲ್ಲಿದ್ದಾರೆ, ಆದರೆ ನೀವೀಗ ರಾಮ ಕುಲದವರಕ್ಕಿ ಆಗ್ತಿದ್ದೀರಿ. ಏಕ್ ತರಫ್ ವ ದೂಸರಿ ತರಫ್ ಅಬ್. ಒಂದು ಕಡೆ ಅವರು, ಇನ್ನೊಂದು ಕಡೆ ನಾವು ಅಂತ ಬಾಬಾ ಹೇಳ್ತಾರೆ. ಒಂದು ಕಡೆ ರಾವಣ ಕುಲದವರು, ಇನ್ನೊಂದು ಕಡೆ राम कुलदोरू। आत्मा समझती है बरोबर मैंने 84 जन्म पूरे किए हैं। मैं आत्मा एक पुराना शरीर छोड़ नया लेती हूँ। पुरुषार्थ कर रहे हैं ज्ञान सागर पतित पावन सद्गति दाता बाप द्वारा। वह इस ब्रह्मा द्वारा पढ़ती आत्मा है। आत्मा में ही बैरिस्टर आदि के संस्कार रहते हैं। आत्मा ही बोलती है और ಈಗ ನಾವೆಲ್ಲರೂ ಕೂಡ ಆತ್ಮ ಒಂದು ಶರೀರನ ಬಿಟ್ಟು ಇನ್ನೊಂದು ಶರೀರನ ಪಡ್ಕೊಳ್ತೀವಿ ಅಂತ ತಿಳಿದಿದೆ, ಪುರುಷಾರ್ಥ ಮಾಡ್ತಿದ್ವಿ. ಜ್ಞಾನ ಸಾಗರ ಪತೀತ ಪಾವನ ಸದ್ಗತಿ ದಾತ ತಂದೆಯ ಮೂಲಕ, ಬ್ರಹ್ಮನ ಮೂಲಕ ನಮ್ಗೆ ಓದಿಸ್ತಾ ಇದ್ದಾರೆ. ವಿದ್ಯೆ ಓದುವುದು ಆತ್ಮ ಆಗಿದೆ. ಆತ್ಮನಲ್ಲೇ ಬ್ಯಾರಿಸ್ಟರ್ ಸಂಸ್ಕಾರ ಇತ್ಯಾದಿ ಎಲ್ಲ ಸಂಸ್ಕಾರ ಇರುತ್ತೆ. ಆತ್ಮನೇ ಮಾತನಾಡುತ್ತೆ ಈ ಇಂದ್ರಿಯಗಳ ಮೂಲಕ ಅಂತ ಹೇಳ್ತಿದ್ದಾರೆ ಬಾಬಾ. ಆತ್ಮನೇ ಮಾಡುವುದು, ಆದರೆ ಈ ಶರೀರದ ಮೂಲಕ ಕರ್ಮವನ್ನು ಮಾಡುತ್ತದೆ. ತುಮಕೋ ಆತ್ಮ ಅಭಿಮಾನಿ ಬನ್ನೆ ಮೇ ಬಡಿ ಮೆಹನತ್ ಲಗ್ತಿ ಹೈ. ಈಗ ನೀವು ಆತ್ಮಾಭಿಮಾನಿ ಆಗೋದ್ರಲ್ಲಿ ಸ್ವಲ್ಪ ಪರಿಶ್ರಮ ಅನಿಸುತ್ತದೆ. ಬಾಪ್ ರಾಯ್ ದೇತೆ ಹೈ ಅಮೃತ ವೇಳೆ ಕಾ ಸಮಯ ಮೈಶೂರ್ ಹೈ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಅಮೃತ ವೇಳೆಯ ಸಮಯ ಏನಿದೆ ಇದು ತುಂಬ ಪ್ರಸಿದ್ಧ ಹಾಗೂ ತುಂಬ ಸುಂದರವಾಗಿದೆ. उसी समय अपने को आत्मा समझ बाप को याद करते रहो तो तुम्हारी आत्मा पर जो कट लगी हुई है वह साफ हो जाएगा. ಆ ಸಮಯದಲ್ಲಿ ನೀವೇನಾದರೂ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ನೆನಪು ಮಾಡಿದರೆ ಆತ್ಮದಲ್ಲಿರುವಂಥ ತುಕ್ಕು ಹೊರಟು ಹೋಗ್ಬಿಡುತ್ತೆ, ಸ್ವಚ್ಛ ಆಗಿಬಿಡುತ್ತದೆ. यहाँ तुम बाप की याद में बैठते हो और कोई तकलीफ की बात नहीं. जैसे बच्चा बाप को याद करता है या तो बेहद का बाप है. ಇಲ್ಲಿ ನೀವು ಕುತ್ಕೊಂಡಾಗ ನೆನಪಿನಲ್ಲಿ ಏನಾದರೂ ಕಷ್ಟ ಇದೆಯಾ? ಲೌಕಿಕದಲ್ಲಿಂದ ಹಿಂಗೆ ಒಂದು ಮಗು ತಂದೆ ನೆನಪು ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ನೀವು ಶಿವ ತಂದೆ ನೆನಪು ಮಾಡಬೇಕು ಅಷ್ಟೇ ಅಲ್ವಾ? अब तुम आत्मा अपने बाप को याद करते हो. बाप कहते हैं मैं बेहद का बाप हूँ तो ज़रूर बेहद का सुख दूंगा. कल्प पहले दिया था बरोबर भारत विश्व का मालिक था. दुश्मन आदि कोई नहीं था. अभी तुम सुखदान के मालिक बन रहे हो. जो तुम स्वर्ग के लायक थे अब नरक के लायक बन पड़े हो. फिर स्वर्ग के लायक बनाने बाप आए हैं. पहले निराकार शिव की जयंती होती, फिर गीता जयंती होती है. शिव बाबा जब आते हैं तब भगवान वाच होती है, तो गीता की भी जयंती होती है. बाप ने आकर जो सुनाया उसकी फिर गीता बनाई. ಈಗ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖವನ್ನು ಪಡ್ಕೊಳ್ತಾ ಇದ್ದೀವಿ. ವಿಶ್ವದ ಮಾಲೀಕರಾಗ್ತಾ ಇದ್ದೀವಿ. ವಿಶ್ವದ ಮಾಲೀಕರಾದ್ಮೇಲೆ ಇಲ್ಲಿ ಯಾವ ಶತ್ರುವು ಕೂಡ ಇರುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಯಾವ ವಿಕಾರಗಳು ಕೂಡ ಇರುವುದಿಲ್ಲ. ನಾವೇ ಸ್ವರ್ಗದ ಮಾಲೀಕರಾಗಿದ್ವಿ, ಈಗ ನರಕದಲ್ಲಿ ಇದ್ದೀವಿ, ಮತ್ತೆ ನಾವು ಸ್ವರ್ಗದ ಯೋಗ್ಯರಾಗಿ ಆಗಬೇಕು. ಹಂಗೆ ಮಾಡಲಿಕ್ಕೆ ತಂದೆಯೇ ಬಂದಿದ್ದಾರೆ. ಈಗ ಮೊಟ್ಟ ಮೊದಲು ನಿರಾಕಾರ ಶಿವ ಜಯಂತಿ ಆಗುತ್ತೆ, ಆಮೇಲೆ ಗೀತಾ ಜಯಂತಿ. ಸ್ವಯಂ ಶಿವ ಬಾಬಾ ಬಂದು ಯಾವ ಭಗವಾನ್ ವಾಚ ನುಡಿಸಿದ್ರು ಅದನ್ನೇ ಗೀತಾ ಜಯಂತಿಯಾಗಿ ಮಾಡಿ ತಂದೆ ತಿಳಿಸಿರೋದನ್ನೇ ಗೀತೆಯಾಗಿ ಮಾಡುತ್ತಾರೆ. यह भी तुम बच्चे जानते हो कि रावण किसको कहा जाता है. अब इस रावण का राज्य विनाश होना है. मौत सामने खड़ा है. कल्प पहले भी यह दुनिया बदली थी तो कितनी अच्छी रीति समझाते हैं. ಈಗ ನಿಮಗೆ ತಿಳಿದಿದೆ ರಾವಣ ಅಂದರೆ ಯಾರು? 5 ವಿಕಾರಗಳಲ್ವ? ಸ್ತ್ರೀಯಿಂದ 5 ವಿಕಾರ, ಪುರುಷಂದು ಸೇರಿದರೆ ರಾವಣನ ತೋರಿಸ್ತಾರೆ. ರಾವಣನ ರಾಜ್ಯ ಈಗ ವಿನಾಶ ಆಗಲಿದೆ. ಎಲ್ಲರ ಮೃತ್ಯು ಈಗ ಎದುರುಗಡೆ ಇದೆ. ಕಲ್ಪದ ಹಿಂದಿನ ತರಹ ಪ್ರಪಂಚ ಬದಲಾವಣೆ ಆಗುತ್ತದೆ. ಇಷ್ಟು ಸಹಜವಾಗಿ ತಂದೆ ಅರ್ಥ ಮಾಡಿಸ್ತಾ ಇದ್ದಾರೆ, ಹೌದಾ ಇಲ್ಲ? ಹೊರಗಡೆ ಏನಾದರೂ ಶಾಸ್ತ್ರ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ, ಅವ್ರ ಅರ್ಥ ಹೇಳೋವರೆಗೂ.
ಆದರೆ ಇದು ಕೇವಲ ತಂದೆ ಮುರಳಿ ಸುಮ್ಮನೆ ಓದ್ಕೊಂಡು ಹೋದರೆ ಸಾಕು, ಎಷ್ಟು ಸರಳ ಶಬ್ದದಲ್ಲಿ ತಂದೆ ಇಷ್ಟು ರಹಸ್ಯಗಳನ್ನು ನಮಗೆ ತಿಳಿಸ್ಕೊಡ್ತಿದ್ದಾರೆ. मेहनत है घर गृहस्थ में रहते कमल फूल समान पवित्र रह, फिर साथ में यह कोर्स उठाओ, टीचर से पूछो, कोर्स तो बड़ा सहज है, घर में रहते मुझे याद करना और रचना के आदि मध्य अंत को जानो, 7 रोज समझने वाले भी कोई निकलते हैं, हर एक मनुष्य की रग देखी जाती है, देख जाता है, इनकी लगन बहुत अच्छी है, तड़पते हैं, हम बाबा का ज्ञान तो सम्मुख सुने, उनकी शक्ल वातावरण से समझ जाते हैं, रग को पूरा ना समझने के कारण अच्छे अच्छे भी चले जाते हैं, कहते हैं 7 रोज टाइम नहीं है, क्या करें, कहते हैं दर्शन कराओ, बोलो पहले आकर समझाओ, किसके पास आए हो, परमपिता परमात्मा से तुम्हारा क्या संबंध है. ಯಾರೇ ಬಂದರೂ ಕೂಡ ಮೊಟ್ಟ ಮೊದಲು ನಾವು ಅವ್ರಿಗೆ 7 ದಿನದ ಕೋರ್ಸ್ ಕೊಡಬೇಕು, ಅದೆಲ್ಲ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಕೆಲವ್ರಿಗೆ ಏನು ಅಂತಂದರೆ ನಾಡಿ ನೋಡಿ ಜ್ಞಾನ ಕೊಡಬೇಕು, ಹಂಗೆ ನೋಡಿದ್ರೆ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಅರ್ಥ ಆಗಲ್ಲ, ಒಳ್ಳೆ ಒಳ್ಳೆ ಮಕ್ಕಳು ಹೊರಟೋಗ್ಬಿಡ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಯಾರೇ ಬಂದರೂ ಕೂಡ ವಾತಾವರಣದಿಂದ ಅವ್ರ ನೋಡಿ ಅವರ ಹಿಂಗೆ ಆಸಕ್ತಿ ಇದೆ ಅದನ್ನು ನಾವು ತಿಳಿಸಬೇಕು. ಕೆಲವ್ರು ಏನಂದರೆ ನಮ್ಗೆ 7 ದಿನ ಟೈಮ್ ಇಲ್ಲ, ನಮ್ಗೆ ಇವಾಗಲೇ ದರ್ಶನ ಮಾಡಿಸ್ಬಿಡಿ ಅಂತ ಹೇಳ್ಬಿಡ್ತಾರೆ. ನೀವು ತಂದೆ ಹತ್ರ ಬಂದಿದ್ದೀರಿ ಅಂದರೆ ಅವ್ರ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಅವ್ರ ನೋಡಿ ನೀವೇನು ತಿಳ್ಕೊಳ್ತೀರಾ, ಏನು ಅನುಭವ ಆಗುತ್ತೆ. ಅದಕ್ಕೋಸ್ಕರ ಮೊಟ್ಟ ಮೊದಲು ಅವರ ಪರಿಚಯ ನೀವು ತಿಳಿದುಕೊಳ್ಳಬೇಕು. ಪರಮಪಿತ ಪರಮಾತ್ಮನಿಗೆ ನಾನು ಏನು ಸಂಬಂಧ, ಮೊಟ್ಟ ಮೊದಲು ಜ್ಞಾನ ತಿಳ್ಕೊಳ್ಳಿ, ಆಮೇಲೆ ಅವ್ರ ಜೊತೆ ಬರ್ರಿ ಅಂತ ನಾವು ಹೇಳಬೇಕು. ब्रह्म कुमार कुमारी तो तुम ही ठहरे हो, शिव बाबा के पोतरे सो ब्रह्मा के बच्चे हो गए, बाप स्वर्ग का रचयिता है तो जरूर वर्षा देते होंगे, राजयोग सिखलाता होगा, समझाकर फिर लिखा लेना चाहिए, एक दिन में भी कोई अच्छा समझ लेते हैं, ऐसे टीके निकलेंगे जो बहुत गलत कर देंगे. ಈಗ ನೀವೆಲ್ಲರೂ ಕೂಡ ಬ್ರಹ್ಮಕುಮಾರ್ ಕುಮಾರಿಯರಾಗ್ಬಿಟ್ಟಿದ್ದೀರಿ, ಶಿವಬಾಬಾವರ ಮೊಮ್ಮಕ್ಕಳು, ಬ್ರಹ್ಮ ಬಾಬಾರವರ ಮಕ್ಕಳಾಗ್ಬಿಟ್ಟಿದ್ದೀರಿ. ತಂದೆಯೇ ಸ್ವರ್ಗದ ರಚಯಿತ, ಅವರಿಂದಲೇ ಆಸ್ತಿಯನ್ನು ಪಡೆದುಕೊಳ್ತಿದ್ದೀರಿ, ರಾಜ್ಯೋಗವನ್ನು ಕಲ್ತ್ಕೊಳ್ತಿದ್ದೀರಿ. ಈಗ ನೀವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಸಬೇಕು. ಅರ್ಥ ಮಾಡಿಸಿದ್ಮೇಲೆ ಅರ್ಥ ಬರೆಸಬೇಕು ಅಂತ ಬಾಬಾ ಹೇಳ್ತಾರೆ. ಏಕೆಂದರೆ ಕೆಲವರು ಒಂದೇ ಒಂದು ದಿನದಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಿಡ್ತಾರೆ. ಇನ್ನು ಮುಂದೆ ಹೆಂಗೆ ಬರ್ತಾರೆ ಅಂದರೆ ತುಂಬ ಜ್ಞಾನವನ್ನು ಅವರಲ್ಲಿ ಸಮಾವೇಶ ಮಾಡ್ಕೊಂಡ್ಬಿಡ್ತಾರೆ. ಅಂಥವರು ಕೂಡ ಮುಂದೆ ಮುಂದೆ ಬರ್ತಾರೆ ಅಂತ ಬಾಬಾ ತಿಳಿಸಿ. ಬಾಬುರಿಗೆ ನಮಸ್ತೆ ಹೇಳೋಣ. मीठे मीठे सिकलदे बच्चों प्रति माता पिता दादा का या प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को या प्यार और गुड मॉर्निंग और नमस्ते नमस्ते. धारणा के लिए मुख्य सार. फर्स्ट पॉइंट, अमृत वेले उठ, बाप को प्यार से याद कर आत्माभिमानी बनने की मेहनत करनी है. अमृत ವೇಳೆಯಲ್ಲಿ ಎದ್ದು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಆತ್ಮ ಅಭಿಮಾನಿಗಳಾಗುವ ಪರಿಶ್ರಮವನ್ನು ಮಾಡಬೇಕು. ಅಮೃತ ವೇಳೆಯಲ್ಲಿ ಎದ್ದು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಆತ್ಮ ಅಭಿಮಾನಿಯರಾಗುವ ಪರಿಶ್ರಮವನ್ನು ಮಾಡಬೇಕು. याद के बल से विकारों की कट उतारनी है. ನೆನಪಿನ ಬಲದಿಂದ ವಿಕಾರಗಳ ತುಕ್ಕನ್ನು ಇಳಿಸಿಕೊಳ್ಳಬೇಕು. ನೆನಪಿನ ಬಲದಿಂದ ವಿಕಾರಗಳ ತುಕ್ಕನ್ನು ಇಳಿಸಿಕೊಳ್ಳಬೇಕು. सेकेंड पॉइंट, घर गृहस्थ में रहते कमल फूल समान बनने का कोर्स उठाना है. ಮನೆ ಗೃಹಸ್ಥದಲ್ಲಿದ್ದರೂ ಕಮಲ ಪುಷ್ಪ ಸಮಾನರಾಗುವ ಕೋರ್ಸ್ ಅನ್ನು ತೆಗೆದುಕೊಳ್ಳಬೇಕು. ಕಮಲ ಪುಷ್ಪ ಸಮಾನ ಆಗುವುದಕ್ಕೆ ಕೋರ್ಸ್ ಅನ್ನು ತೆಗೆದುಕೊಳ್ಳಬೇಕು. ಹರ್ ಏಕ ಕಿ ರಗ್ ಅಥವಾ ಲಗನ್ ದೇಖಕರ್ ಜ್ಞಾನ ದೇನಾ ಹೈ. ಪ್ರತಿಯೊಬ್ಬರ ಆಸಕ್ತಿ, ನಾಡಿ ಹಾಗೂ
ಆಸಕ್ತಿಯನ್ನು ನೋಡಿ ಜ್ಞಾನವನ್ನು ಕೊಡಬೇಕು. ಪ್ರತಿಯೊಬ್ಬರ ನಾಡಿ ಅಥವಾ ಲಗ್ನ ಆಸಕ್ತಿಯನ್ನು ನೋಡಿ ಜ್ಞಾನವನ್ನು ಕೊಡಬೇಕು. वरदान शिक्षक बनने के साथ रहम दिल की भावना द्वारा क्षमा करने वाले मास्टर मर्सीफुल बाबा. ಶಿಕ್ಷಕ बनने के साथ ಶಿಕ್ಷಕರಾಗುವ ಜೊತೆಯಲ್ಲಿ रहम दिल की भावना द्वारा ದಯಾಹೃದಯ ಭಾವನೆಯ ಮೂಲಕ ಕ್ಷಮಾ करने वाले ಕ್ಷಮಿಸುವಂತಹ मास्टर मर्सीफुल बाबा. शिक्षक बनने के साथ रहम दिल की भावना द्वारा क्षमा करने वाले मास्टर मर्सीफुल बाबा. ಶಿಕ್ಷಕರಾಗುವುದರ ಜೊತೆಯಲ್ಲಿ ದಯಾಹೃದಯ ಭಾವನೆಯ ಮೂಲಕ ದಯಾಹೃದಯ ಭಾವನೆಯ ಮುಖಾಂತರ ಕ್ಷಮೆ ಮಾಡುವಂತಹ ಮಾಸ್ಟರ್ ದಯಾಸಾಗರ ಬಾಬು. सर्व की दुआओं लेनी है तो शिक्षक बनने के साथ साथ मास्टर मर्सीफुल बनो. रहम दिल बन क्षमा तो करो या क्षमा करना ही क्षमा देना हो जाएगा. सिर्फ शिक्षक नहीं बनना है, क्षमा करना है. इन संस्कारों से ही सबको दुआएं दे सकेंगे. अभी से दुआएं देने के संस्कार पक्के करो तो आपके जड़ चित्रों में से दुआएं लेते रहेंगे. इनके लिए हर कदम श्रीमत प्रमाण चलते हुए दुआओं का खजाना भरपूर करो. ಆಶೀರ್ವಾದ. ಸರ್ವರ ಆಶೀರ್ವಾದವನ್ನು ತೆಗೆದುಕೊಳ್ಳಲು ಶಿಕ್ಷಕರಾಗುವುದರ ಜೊತೆಯಲ್ಲಿ ಮಾಸ್ಟರ್ ದಯಾಸಾಗರರಾಗಬೇಕು. ದಯಾ ಹೃದಯಗಳಾಗಿ ಕ್ಷಮೆ ಮಾಡಬೇಕು. ಕ್ಷಮೆ ಮಾಡುವುದು ಕೂಡ ಶಿಕ್ಷಣ ಕೊಡುವುದು. ಏನು ಹೇಳ್ತಾರೆ ಬಾಬಾ? ಕ್ಷಮಿಸುವುದು ಕೂಡ ಏನು? ಶಿಕ್ಷಣೆಯನ್ನು ಕೊಡುವುದು. ಕೇವಲ ಶಿಕ್ಷಣೆಯೇ ಕೊಡೋದಲ್ಲ, ಕ್ಷಮಿಸಬೇಕು. ಈ ಸಂಸ್ಕಾರಗಳು ಕೂಡ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಸುತ್ತದೆ. ಆಶೀರ್ವಾದವನ್ನು ತೆಗೆದುಕೊಳ್ಳುವ ಸಂಸ್ಕಾರ ಪಕ್ಕ ಆಗಿಬಿಟ್ರೆ ನಿಮ್ಮ ಜಡ ಚಿತ್ರಗಳಿಂದ ಅವಾಗಲೂ ಸಹ ಆಶೀರ್ವಾದ ನಿಮಗೆ ಸಿಗ್ತಾ ಇರುತ್ತೆ. ಈಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಶ್ರೀಮತದ ಪ್ರಮಾಣ ನಡೀತಾ ಇದ್ರೆ ಆಶೀರ್ವಾದದ ಖಜಾನೆಯಿಂದ ಭರ್ಪೂರ ಆಗ್ಬಿಡ್ತೀರಾ ಅಂತ ಹೇಳ್ತಿದ್ದಾರೆ ಪಾಪ. ಯಾವುದರ ಕೊರತೆ ತಮಗೆ ಇರುವುದಿಲ್ಲ. ಸ್ಲೋಗನ್ जिनकी झोली परमात्मा दुआओं से भरपूर है. जिनकी झोली परमात्मा दुआओं से भरपूर है, उनके पास माया आ नहीं सकती. ಯಾರ ಜೋಲಿಗೆ ಪರಮಾತ್ಮನ ಆಶೀರ್ವಾದಗಳಿಂದ ತುಂಬಿರುತ್ತದೆಯೋ, ಯಾರ ಜೋಲಿಗೆ ಪರಮಾತ್ಮನ ಆಶೀರ್ವಾದದಿಂದ ತುಂಬಿರುತ್ತದೆಯೋ ಅವರ ಹತ್ರ ಮಾಯೆ ಬರಲು ಸಾಧ್ಯ ಇಲ್ಲ. ಅವರ ಹತ್ರ ಮಾಯೆ ಬರಲು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಇವತ್ತು ವಿಶೇಷವಾಗಿ ಬಾಬಾ ನಮಗೆ ತಿಳಿಸ್ತಿರೋ ಮಕ್ಕಳ ಹಸಿರು ಗುಣವನ್ನು ತ್ಯಜಿಸಿ ದೈವೀಯ ಗುಣ ಧಾರಣೆಯನ್ನು ಮಾಡಿಕೊಳ್ಳಿರಿ. ಇದರಿಂದ ತಮ್ಮ ಉನ್ನತಿ ಇದೆ. ಸಹಜವಾಗಿ ನೀವು ತಂದೆನ ಹೆಂಗೆ ನೆನಪು ಮಾಡ್ತೀರೋ ಹಾಗೆ ನೆನಪು ಮಾಡಿ. ಅಲ್ಲಿ ಲೌಕಿಕ ತಂದೆ ನೆನಪು ಮಾಡ್ತೀರಿ, ಇಲ್ಲಿ ಅಲೌಕಿಕ ತಂದೆ ಅಂದರೆ ಪಾರಲೌಕಿಕ ತಂದೆ ನೆನಪು ಮಾಡಿ ಅಂತ ಮಾರ್ಗದರ್ಶನ ಇವತ್ತು ತಂದೆ ನಮಗೆ ನೀಡಿದ್ದಾರೆ. ಓಂ ಶಾಂತಿ.